ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ವನ ಪರ್ವದಲ್ಲಿ ಪಾಂಡವರು ಅರಣ್ಯಕ್ಕೆ ಹೋದ ಮೇಲೆ ಧೃತರಾಷ್ಟ್ರನು ವಿದುರನ ಆಲೋಚನೆಯನ್ನು ಕೇಳಿದುದು. ವಿದುರನು ಪಾಂಡವರನ್ನು ಕರೆಸಿ ಅವರನ್ನು ರಾಜ್ಯದಲ್ಲಿ ಸ್ಥಾಪಿಸುವಂತೆ ಹೇಳಿದುದು. ಧೃತರಾಷ್ಟ್ರನು ವಿದುರನನ್ನು ನಿಂದಿಸಲು ಅವನು ಪಾಂಡವರ ಬಳಿಗೆ ಹೋದುದು ಎಂಬ 4ನೆಯ ಅಧ್ಯಾಯಕ್ಕೆ ಸ್ವಾಗತ. ಅತ್ತಲಾಗಿ ಪಾಂಡವರು ಕಾಡನ್ನು ಸೇರಿದ ಮೇಲೆ ಇತ್ತಲಾಗಿ ಪ್ರಜ್ಞಾಚಕ್ಷುವೆನಿಸಿದ ಧೃತರಾಷ್ಟ್ರ ರಾಜನು ಮನಸ್ಸಿನಲ್ಲಿ ದುಃಖಿಸುತ್ತಾ ಧರ್ಮ ಬುದ್ಧಿಯುಳ್ಳವರು ಮಹಾಧೀಮಂತನೂ ಆದ ವಿದುರನನ್ನು ಕರೆದು ಹೇಳುವನು. ವಿದುರ, ನಿನ್ನ ಪ್ರಜ್ಞೆಯು ಶುಕ್ರಾಚಾರ್ಯನ ಜ್ಞಾನದಂತೆ ಶುದ್ಧವಾದುದು. ಎಲ್ಲ ಸೂಕ್ಷ್ಮ ಧರ್ಮಗಳು ನಿನಗೆ ತಿಳಿದಿವೆ. ಕುರುವಂಶದವರಲ್ಲಿ ಉಭಯ ಪಕ್ಷಕ್ಕೂ ನೀನು ಸಮ್ಮತನು. ಅವರಿಗೂ ನಮಗೂ ಈಗ ಹಿತವಾವುದು ಅದನ್ನು ನೀನು ತಿಳಿಸಬೇಕು. ಈಗ ಮಾಡಬೇಕಾದುದೇನು? ಪುರಜನರು ನಮ್ಮನ್ನು ವಿರೋಧಿಸಬಾರದು. ಪಾಂಡವರು ನನ್ನನ್ನು ನಿರ್ಮೂಲವಾಗಿ ನಾಶ ಮಾಡಬಾರದು. ನಮ್ಮಿಂದ ಅವರು ಕೆಡಬಾರದು. ಹೀಗೆ ನಮಗೂ ಅವರಿಗೂ ಒಳ್ಳೆಯದಾಗುವ ಮಾರ್ಗವನ್ನು ತಿಳಿಸು. ದುರ್ಯೋಧನನಿಗೆ ದುರ್ಬೋಧನೆ ಮಾಡಿದ ಆ ಪಾಪಿ ಶಕುನಿಯಿಂದ ನಮಗೆಲ್ಲ ಇಷ್ಟು ಕೆಡುಕಾಯಿತು. ಮನಸ್ಸಿಗೆ ಸಮರ್ಪಕವಲ್ಲದಿದ್ದರೂ ಅವನ ಮಾತಿಗೆಲ್ಲ ಸಮ್ಮತಿಸಿದೆವು. ಈಗ ನೀನು ಈ ವಿಷಯದಲ್ಲಿ ಪರಿಹಾರವನ್ನು ತಿಳಿಸಬೇಕು. ಕಾಲಕ್ಕೆ ತಕ್ಕಂತೆ ಉಚಿತವಾದ ಉಪಾಯವನ್ನು ತಿಳಿಸು. ಧರ್ಮ ಪಾಲನಕ್ಕಾಗಿ ಪಾಂಡುಪುತ್ರರೆಲ್ಲರೂ ಕಾಡಿಗೆ ಹೋಗಿ ಕಷ್ಟಪಡುವುದನ್ನು ನೋಡಿದರೆ ಆ ಧರ್ಮವು ಉಪಯೋಗವಿಲ್ಲದುದೆಂದು ನನ್ನ ಮನಸ್ಸು ತಪಿಸುತ್ತಿರುವುದು ಎಂದನು. ಅದಕ್ಕೆ ವಿದುರನು, ಓ ನರೇಂದ್ರ, ಹಾಗಲ್ಲ. ಧರ್ಮಾರ್ಥ ಕಾಮಗಳು ಮೂರಕ್ಕೂ ಧರ್ಮ ಅರ್ಥ ಕಾಮಗಳು ಮೂರಕ್ಕೂ ಧರ್ಮವೇ ಮೂಲವು. ರಾಜ್ಯಕ್ಕೂ ಧರ್ಮವೇ ಮೂಲವು. ನೀನು ಶಕ್ತಿ ಅನುಸಾರವಾಗಿ ಧರ್ಮ ಮಾರ್ಗದಲ್ಲಿದ್ದು ನಿನ್ನ ಎಲ್ಲಾ ಪುತ್ರರನ್ನು, ಕುಂತಿ ಪುತ್ರರನ್ನು ಕಾಪಾಡಬಹುದು. ಆ ಧರ್ಮವು ಶಕುನಿ ಮೊದಲಾದ ಪಾಪಿಗಳಿಂದ ಆಗಿನ ದ್ಯೂತ ಸಭೆಯಲ್ಲಿ ವಂಚಿಸಲ್ಪಟ್ಟಿತು. ನಿನ್ನ ಮಗನು ಸತ್ಯಸಂಧನಾದ ಕುಂತಿ ಪುತ್ರರನ್ನು ದ್ಯೂತಕ್ಕೆಳೆದು ಆತನನ್ನು ಸೋಲಿಸಿದನು. ಹಾಗಿದ್ದರೂ ಈಗಲೂ ನಿನ್ನ ಮಗನು ದುರ್ಮಾರ್ಗದಿಂದ ನಡೆಸಿದ ಅಪರಾಧಕ್ಕೆ ನಾನು ಒಳ್ಳೆ ಪ್ರತೀಕಾರವನ್ನು ಯೋಚಿಸಿ ಹೇಳುವೆನು. ನಿನ್ನ ಮಗನು ಪಾಪದಿಂದ ಮುಕ್ತನಾಗಿ ಚಿರಕಾಲ ಸುಖದಿಂದಿರಬಹುದು. ಅದೇನೆಂದು ಕೇಳುವೆಯಾ? ಪಾಂಡುವಿನ ಮಕ್ಕಳಿಂದ ನೀನು ಅತಿಕ್ರಮಿಸಿ ತೆಗೆದುಕೊಂಡುದನ್ನೆಲ್ಲ ಅವರಿಗೆ ಸೇರಿಸು. ರಾಜನು ತನ್ನ ಸ್ವಂತ ಧನದಲ್ಲಿ ಸಂತೋಷಿಸಬೇಕಲ್ಲದೆ ಇತರರ ಸಂಪತ್ತಿಗೆ ಆಶೆ ಪಡಬಾರದು ಎಂಬುದೇ ಉತ್ತಮ ಧರ್ಮವು. ಹೀಗೆ ಮಾಡಿದರೆ ನಿನ್ನ ಕೀರ್ತಿಯು ನಶಿಸದು. ಜ್ಞಾತಿಗಳಲ್ಲಿ ಕಲಹವು ಇರದು. ಧರ್ಮವು ನೆಲೆಗೊಳ್ಳುವುದು. ಮುಖ್ಯವಾಗಿ ನಿನ್ನ ಈ ಕಾರ್ಯದಿಂದ ಪಾಂಡವರಿಗೆ ಸಂತೋಷವಾಗುವುದು, ಶಕುನಿಗೆ ಅವಮಾನವಾಗುವುದು. ಅದರಿಂದ ನಿನ್ನ ಪುತ್ರರಿಗೆ ಮಹಾಭಾಗ್ಯವು ಲಭಿಸುವುದು. ಆದುದರಿಂದ ಶೀಘ್ರದಲ್ಲಿ ಹಾಗೆ ನಡೆಸು. ಇಲ್ಲದಿದ್ದರೆ ಕುರುವಂಶವೆಲ್ಲ ನಾಶ ಹೊಂದುವುದು ನಿಶ್ಚಯವು. ಭೀಮನಾಗಲಿ ಅರ್ಜುನನಾಗಲಿ ಕೋಪಗೊಂಡರೆ ಶತ್ರು ಸೈನ್ಯವನ್ನು ನಿಶೇಷವಾಗಿ ನಾಶ ಮಾಡುವರು. ಯಾವ ಕಡೆಯಲ್ಲಿ ಅಸ್ತ್ರವಿದ್ಯಾ ಪಾರಂಗತನಾದ ಅರ್ಜುನನು ಯುದ್ಧ ಮಾಡುವನೋ, ಯಾರಲ್ಲಿ ಲೋಕಶ್ರೇಷ್ಠವಾದ ಗಾಂಧೀವವೆಂಬ ಧನುಸ್ಸಿರುವುದೋ, ಯಾವ ಕಡೆಯಲ್ಲಿ ಮಹಾಬಾಹುಬಲವುಳ್ಳ ಭೀಮನು ಯುದ್ಧ ಮಾಡುವನೋ ಅವರಿಗೆ ಲೋಕದಲ್ಲಿ ಸಿದ್ಧಿಸದುದು ಯಾವುದೂ ಇಲ್ಲ. ಹಿಂದೆ ನಿನ್ನ ಮಗನು ಜನ್ಮಿಸಿದೊಡನೆಯೇ ಕುಲಗೇಡಿಯಾದ ಈ ಪುತ್ರನನ್ನು ತೊರೆದು ಬಿಡು ಎಂದು ನಾನು ಹಿತವನ್ನು ಹೇಳಿದೆನು. ಅದರಂತೆ ನೀನು ನಡೆಸಲಿಲ್ಲ. ಈಗಲೂ ತಿರುಗಿ ನಾನು ಅದೇ ಹಿತವಾಕ್ಯವನ್ನು ಹೇಳಿರುವೆನು. ಹಾಗೆ ನಡೆಸದಿದ್ದರೆ ಪಾಪಕ್ಕೆ ಗುರಿಯಾಗುವೆ. ಪಾಂಡುಪುತ್ರರೊಡನೆ ಏಕೀಭವಿಸಿ ರಾಜ್ಯಭಾರ ಮಾಡಲು ನಿನ್ನ ಮಗನು ಸಮ್ಮತಿಸುವ ಪಕ್ಷದಲ್ಲಿ ಮುಂದೆ ನೀನು ಯಾವ ಪಾಪಕ್ಕೂ ಗುರಿಯಾಗುವುದಿಲ್ಲ. ರಾಜ್ಯದಾಶೆಯಿಂದ ನಿನ್ನ ಮಗನು ಸಮ್ಮತಿಸದಿದ್ದರೆ ದುಷ್ಟನಾದ ಅವನನ್ನು ನಿಗ್ರಹಿಸಿ ಪಾಂಡುಪುತ್ರನನ್ನೇ ರಾಜ್ಯಾಧಿಪತ್ಯದಲ್ಲಿ ನಿಲ್ಲಿಸು. ಓ ಧೀಮಂತ, ಓ ರಾಜಸಿಂಹ, ಹಾಗಿಲ್ಲದಿದ್ದರೆ ರಾಜರೊಡನೆಯೂ ಬಂಧು ಸಮೂಹಗಳೊಡನೆಯೂ ಪುತ್ರರೊಡನೆಯೂ ನಿನಗೆ ನಾಶವು ತಪ್ಪದು. ವನವಾಸವು ಕಳೆದ 14ನೆಯ ವರ್ಷದಲ್ಲಿಯೇ ನಿನ್ನ ಕುಲವು ನಾಶ ಹೊಂದುವುದು. ಆದುದರಿಂದ ಮಹಾಧರ್ಮಾತ್ಮನಾದ ಧರ್ಮರಾಜನಿಗೆ ರಾಜ್ಯವನ್ನು ಕೊಡು.
ಆ ಅಜಾತ ಶತ್ರುವು ರಾಗಾದಿ ದೋಷಗಳಿಲ್ಲದವನು, ಭೂಮಿಯನ್ನು ಧರ್ಮರೀತಿಯಿಂದ ಆಳುವವನು. ಆಮೇಲೆ ಎಲ್ಲ ರಾಜರು ವೈಶ್ಯರಂತೆ ನಿಮಗೆ ವಿಧೇಯರಾಗಿ ನಡೆಯುವರು. ನಿನ್ನ ಮಕ್ಕಳು ಆ ಪಾಂಡು ಕುಮಾರರೊಡನೆ ಸ್ನೇಹ ಮಾಡಿಕೊಳ್ಳಲಿ. ದುರ್ಯೋಧನನು, ಶಕುನಿ, ಕರ್ಣರು ಪಾಂಡುಪುತ್ರರನ್ನೇ ವಿಧೇಯತೆಯಿಂದ ಅನುಸರಿಸಲಿ. ಸಭಾ ಮಧ್ಯದಲ್ಲಿ ದುಶ್ಯಾಸನನು ದೃಪದ ಪುತ್ರಿಯಲ್ಲಿಯೂ ಭೀಮನಲ್ಲಿಯೂ ಕ್ಷಮೆಯನ್ನು ಬೇಡಲಿ. ನೀನು ಯುಧಿಷ್ಠಿರನನ್ನು ಸಮಾಧಾನಪಡಿಸು, ಆತನನ್ನು ಪೂಜಿಸಿ ರಾಜ್ಯದಲ್ಲಿ ನಿಲ್ಲಿಸು. ಇದು ಹೊರತು ಈಗ ನೀನು ಹೇಳಿದುದಕ್ಕೆ ನಾನು ಬೇರೆ ಯಾವ ಪ್ರತ್ಯುತ್ತರವನ್ನು ಕೊಡಲಿ? ನಾನು ಹೇಳಿದಂತೆ ಮಾಡಿದರೆ ನೀನು ಕೃತಕೃತ್ಯನಾಗುವೆ ಎಂದನು. ಆಗ ಧೃತರಾಷ್ಟ್ರನು, ವಿದುರ, ಈ ಸಭೆಯಲ್ಲಿ ನೀನು ಪಾಂಡವರಿಗೆ ಹಿತಕರವಾಗಿ ನನ್ನವರಿಗೆ ಪ್ರತಿಕೂಲವಾಗಿ ನುಡಿದ ವಾಕ್ಯಗಳೊಂದು ನನ್ನ ಮನಸ್ಸಿಗೆ ರುಚಿಸುವುದಿಲ್ಲ. ಪಾಂಡವರಿಗೆ ಅನುಕೂಲವಾಗಿ ಹೇಳುವುದರಿಂದ ನೀನು ಅವರ ಕಡೆಗೆ ಸೇರಿದವನೆಂದೇ ತೋರಿದೆ. ನೀನು ನಮಗೆ ಹಿತನಲ್ಲ. ಆ ಪಾಂಡವರಿಗಾಗಿ ಪಾಂಡವರಿಗಾಗಿ ನಾನು ನನ್ನ ಮಗನನ್ನೇ ತ್ಯಜಿಸಬೇಕೆ? ಅವರು ನನ್ನ ಮಕ್ಕಳೇ ಎಂಬುದು ನಿಜವೇ. ಆದರೆ ದುರ್ಯೋಧನನು ಸಾಕ್ಷಾತ್ತಾಗಿ ನನ್ನ ದೇಹದಿಂದಲೇ ಹುಟ್ಟಿದವನಲ್ಲವೇ? ಅವನು ನನಗೆ ದೇಹ ಸಮಾನನು. ಮಧ್ಯವರ್ತಿಯಾದ ಯಾವನು ತಾನೇ ಇತರರಿಗಾಗಿ ನಿನ್ನ ದೇಹವನ್ನೇ ಬಿಡು ಎಂದು ಹೇಳುವನು? ನೀನು ನನ್ನನ್ನು ಕುರಿತು ಹೇಳಿದುದೆಲ್ಲವೂ ಕಪಟ ಬುದ್ಧಿಯಿಂದಲೇ. ಇದರಿಂದ ನಿನ್ನ ಮೇಲೆ ನನಗೆ ಬಹಳ ಅಸಮಾಧಾನವು ಹುಟ್ಟಿದೆ. ಇನ್ನು ನೀನು ಇಲ್ಲಿರದೆ ನಿನ್ನ ಇಷ್ಟಾನುಸಾರವಾಗಿ ಹೋಗು, ಅಥವಾ ಇಲ್ಲಿಯೇ ಇದ್ದುಕೊಂಡಿರು. ದುರ್ನಡತೆಯುಳ್ಳ ಸ್ತ್ರೀಗೆ ಎಷ್ಟು ಒಳ್ಳೆಯ ಮಾತುಗಳನ್ನು ಹೇಳಿದರೇನು, ಆಕೆಯು ಪತಿಯನ್ನು ಬಿಟ್ಟೇ ಹೋಗುವಳು ಎಂದು ಹೇಳಿ ಒಡನೆಯೇ ಅಲ್ಲಿಂದೆದ್ದು ಅಂತಃಪುರಕ್ಕೆ ಹೋದನು. ಆಮೇಲೆ ವಿದುರನು, ಇನ್ನು ಕುರುಕುಲವೇನೋ ಉಳಿಯುವ ಹಾಗಿಲ್ಲವೆಂದು ಹೇಳುತ್ತಾ ಪಾಂಡು ಪುತ್ರರಿರುವ ಕಡೆಗೆ ಹೋದನು. ಇದು 4ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.